ಪದವಿ ಮುಗಿನ ಬೇರಿಕೆ ಐಎಎಸ್ ಕಲ್ಪರೆ ಪೋಂಡ ಫೈಲಾವಂದು ಮನಸ್ಸು ಎನ್ನೊಂದೇ ಪೆರಬಲ್ಲಿ ಪಾಸಾಪಂದು ಎನ್ನೆದು ದುಂಬರಿಯೋಡುಂದು ಸಮಾಜ ಸೇವಕಿರು ಸಾರತ್ತೋರ್ಮನುತ್ತ ಎಲ್ಪಿಟ್ಟು ಐಎಎಸ್ ಪಾಸ್ ಆಯ್ನ ಬೊಂಬೈದ ಜಯಕರ್ಡಿ ಪೂಜಾರಿಯರು ಮಂತಿರ ಆತ್ಮಶಕ್ತಿ ಸಂಸ್ಥೆದ ಅನಿಲೆಟ್ಟು ಐತಾರ ಕುಡ್ಲದ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್ ನಡಪಾಯಿನ ಐಎಎಸ್ಗೂ ಧರ್ಮದ ತರಬೇತಿ ಕಾರ್ಯಕ್ರಮ ಉದಿಪನ ಮಲ್ತದ ಆರ್ಪಾತಿರಿಯರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಕುಡ್ಲ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ಸರ್ವಜ್ಞ ಐಎಎಸ್ ಅಕಾಡೆಮಿದ ಒಟ್ಟು ಸೇರಿಗೆಡು ಐತಾರ ಕುಡ್ಲದ ಗೋಕರ್ಣನಾಥೇಶ್ವರ ಕಾಲೇಜಿದ ಹಾಲ್ಡ್ ಐಎಎಸ್ ಐಪಿಎಸ್ ಕೆಎಸ್ ಕೆಪಿಎಸ್ ಇಂಚಿತ್ತಿ ಪದವಿಲಿನ ಪರೀಕ್ಷೆಗೂ ಕುಲ್ಲರೆ ಸಕಾಯಾಪನಂಚ ಧರ್ಮಗು ತರಬೇತಿ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತಿರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಒತ್ತು ಗುರ್ಕಾರ್ಲು ಎತ್ಕೊಂಡಿರು ಗುರ್ಕಾರ್ಲು ಚಿತ್ತರಂಜನ ಬೋಳ ರಾಸುರುತ ಪಾತ್ರ ಪಂಡದು ಜಿಲ್ಲೆಡು ಐಎಎಸ್ ಕೆಎಸ್ ಆಯ್ನಕಲು ಕಮ್ಮಿ ಉಳ್ಳಿರು ಅಂಚಾದ ಎಡ್ಡೆ ಉದ್ದೇಶ ದೀವೊಂದು ಈ ಕಾರ್ಯಕ್ರಮ ಮಲ್ತದಾನ್ ಪಂಡಿರು ಟ್ರಸ್ಟಿಗಳ ಹಾಗೂ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ಒಂದು ಯೋಜನೆ ಇತ್ತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು IAS KS ಆದಂತಹ ವ್ಯಕ್ತಿಗಳು ತುಂಬ ವಿರಳ. ಯಾಕೆಂತ ಹೇಳಿದರೆ ಯಾವುದೇ ಒಂದು ವಿದ್ಯಾರ್ಥಿಯನ್ನು ನೀವು ಮಾರ್ಕ್ಸ್ ಬಂದ ಕೂಡಲೇ ಪತ್ರಿಕೆಯವರು ಮಾಧ್ಯಮದವರು ಹೋಗಿ ಕೇಳಿದಾಗ ಮೊದಲು ಹೇಳೋದವರು ಇಂಜಿನಿಯರಿಂಗ್ ಮತ್ತು ಡಾಕ್ಟ್ರು ಹಾಗೂ CA. ಈಗ ಸಾಧಾರಣವಾಗಿ ಯಾರು ಕೂಡ IAS KS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಕೊರತೆಯೋ ಅಥವಾ ಅವರ ಹಿರಿಯರಿಂದ ಅದೇ ಒಂದು ನೀವು ನಿಟ್ಟಿನಲ್ಲಿ ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಪರೀಕ್ಷೆಗಳು ಆ ಒಂದು ವಿದ್ಯಾಭ್ಯಾಸಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ನೀವು ತಿಳಿದಿರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ನಮ್ಮ ಒಂದು DC ಅವರಿಗೆ IAS ಬಿಟ್ಟರೆ ಪ್ರತಿಯೊಂದು ಕಡೆ ನೀವು ನೋಡಿದಾಗ ಕಾಣುವಂಥದ್ದು IAS KS ಆದಂಥ ಅಧಿಕಾರಿಗಳು ಹೊರಗಿಂದ ಬಂದವರು ಹೆಚ್ಚಿನವರು. ಸಮಾಜ ಸೇವಕಿರು ಮಾಜಿ ಬ್ಯಾಂಕರ್ ಸಾರಥ ಒರ್ಮನುತ ಎಲ್ಪಿಟ್ ಐಎಎಸ್ ಪಾಸ್ ಆಯ್ನ ಜಯಕರ್ಡಿ ಪೂಜಾರಿ ಬೊಂಬಾಯಿ ಕಾರ್ಯಕ್ರಮ ಉದಿಪನ ಮಾಡ್ತೀರ. ಜಯಕರ್ಡಿ ಪೂಜಾರಿ ಪಾತ್ರದ ಪದವಿ ಮುಗಿನ ಬೇರಿಕೆ ಐಎಎಸ್ ಕಲ್ಪರೆ ಪೋಂಡ ಫೈಲಾವಂದು ಮನಸ್ಸು ಎನ್ನೊಂದೇ ಪೆರಬಲ್ಲಿ ಪಾಸಾಪಂದು ಎನ್ನಿದು ದುಂಬರಿಯೋಡು ಫೈಲಾಂಡಲ್ಲ ದುಂಬುಗ ಅವಕಾಶ ತಿಕ್ಕೊಂಡು ಪಂಡಿರು. ಶ್ರಮಿಕರೆಂದರೆ ವಿದ್ಯಾರ್ಥಿಗಳು. ಆದರೆ ಈ ರೀತಿಯ ವಿದ್ಯಾರ್ಥಿಗಳು ಯಾವ ಮಟ್ಟದ ವಿದ್ಯಾರ್ಥಿಗಳು ಇದಕ್ಕೆ ಅನುಗುಣವಾಗಿರಬೇಕು ಅಂತ ಒಂದು ವಿಷಯ ನಾವು ಇಲ್ಲಿ ಬಹಳ ಒಂದು ಗೂಢಾರ್ಥದಿಂದ ತಿಳಿದುಕೊಳ್ಳಬೇಕಾಗದೆ. ಯಾಕಂದರೆ ಗ್ರ್ಯಾಜುಯೇಷನ್ ಆಯಿತು, ಗ್ರ್ಯಾಜುಯೇಷನ್ ಆಗುವ ಬೆನ್ನಿಗೆ IAS ಪಾಸ್ ಆಗುವ IAS ಎಕ್ಸಾಮಿಗೆ ಹೋಗುವ ಅಂತೇಳಿ ಯಾರಾದರೂ ಒಂದು ಆ ಉದ್ದೇಶದಿಂದ ಇದ್ದರೆ ಅದು ತಮ್ಮ ಫೇಲ್ಯೂರ್ ನಾವು ನಾಪಾಸ್ ಆಗುವ ಸಾಧ್ಯತೆಗೆ ಕಾರಣ. ಒಂದು ವೇಳೆ ಎ ಸಡನ್ ಸಕ್ಸಸ್ ಗೋಸ್ ಟು ಹೆಡ್ ಆ್ಯಂಡ್ ಸಡನ್ ಫೇಲ್ಯೂರ್ ಗೋಸ್ ಟು ಹಾರ್ಟ್, ಬಟ್ ಫೇಲ್ಯೂರ್ ಈಸ್ ಆಲ್ವೇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಸಕ್ಸಸ್. ಆದರೆ ಈ ಒಂದು ಈ ಒಂದು ಕೊಟೇಶನ್ ಯಾವಾಗಲೂ ನಮಗೆ ತಿಳಿಬೇಕು. ಯಾರೋ ಸರ್ ಹೇಳಿದರು ಫೇಲ್ಯೂರ್ ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಸಕ್ಸಸ್, ಹಾಗಾದರೆ ನಾವು ಫೇಲ್ಯೂರ್ ಆದರೆ ಅಡ್ಡಿ ಇಲ್ಲ, ಆ ಒಂದು ಅಸಂಪ್ಷನ್ನಲ್ಲಿ ನಾವು ಮುಂದೆ ಹೋಗಬಾರ್ದು. ಅಂದರೆ ನಾವು ತಯಾರು ಮಾಡುವಂತಹ ಸಂದರ್ಭದಲ್ಲಿ ನಾವು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ನಲ್ಲಿ ಇರಬೇಕು. ಉದಯವಾಣಿ ಪತ್ರಿಕೆದ ಕುಡ್ಲ ಮುಖ್ಯಸ್ಥರು ಮನೋಹರ್ ಪ್ರಸಾದ್ ಪಾತಿರ್ದು ಏಕಾಗ್ರತೆ ಇಜ್ಜಂದೆ ಪೋಂಡ ಒವ್ವೇ ವಿಷಯಡು ಗೆಲ್ಮೆ ಸಾಧ್ಯ ಇಜ್ಜಿ ದುಂಬುಗು ಕಲ್ಪನಗ ಏಕಾಗ್ರತೆ ಉಪ್ಪಡನ್ ಪಂಡಿರ. ಒಂದು ಏಕಾಗ್ರತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ, ಅದರ ಅರ್ಥ ನೀವು ಮೊದಲ ಹಂತದಲ್ಲಿ ತೇರ್ಗಡೆ ಆಗಿಬಿಟ್ಟಿದ್ದೀರಿ ಅಂತಲೇ ಅರ್ಥ. ಯಾಕೆ ಗೊತ್ತಾ, ಏಕಾಗ್ರತೆ ಇಲ್ಲದೇ ಇದ್ದರೆ ಯಾವುದೇ ವಿಚಾರದಲ್ಲಿ ನಾವು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಏಕಾಗ್ರತೆಯಿಂದ ಮಾತ್ರವೇ ನಮಗೆ ಯಶಸ್ಸು. ಹಾಗಾಗಿ ಮುಂದಿನ ತರಬೇತಿಯನ್ನು ನೀವು ಪಡೆಯುವಂಥ ಸಂದರ್ಭದಲ್ಲಿ ಆ ಏಕಾಗ್ರತೆಯ, ಅದಕ್ಕೆ ಶ್ರವಣ ಅಂತ ಕರೀತಾರೆ, ಏಕಾಗ್ರತೆಯಿಂದ ತಾವು ಏನನ್ನು ಕೇಳ್ತೀರಿ ಅದರ ಮೇಲೆ ನಮ್ಮ ಎಲ್ಲ ಯಶಸ್ಸು ಆಧರಿಸ್ತದೆ. ಬೆರಳಚ್ಚಲ್ಲಿ ಒತ್ತಿದ ಕೂಡಲೇ ಎಲ್ಲ ಜಾತಕಗಳು ಹೊರಬೀಳುವಂತಹ ಒಂದು ಸೌಲಭ್ಯಗಳು ಆ ಕಾಲದಲ್ಲಿರಲಿಲ್ಲ. ಪ್ರತಿಯೊಂದನ್ನು ಬಲ್ಲವರಿಂದ ತಿಳಿದು ಕೆಲವೊಮ್ಮೆ ಕೃತಿಗಳಿಂದ ಓದಿ ಗ್ರಂಥಾಲಯಕ್ಕೆ ತೆರಳಿ ಎಷ್ಟೆಲ್ಲ ಕಷ್ಟಪಡಬೇಕಾಗಿತ್ತು ಅವರಂತ ಯೋಚನೆ ಮಾಡಿ. ಆದರೆ ಇವತ್ತು ನಮಗೆ ಸಿಗುವಂಥ ಸೌಲಭ್ಯಗಳನ್ನು ನೀವು ಹೇಗೆ ಬಳಸ್ಕೊಳ್ತೀರಿ ಅನ್ನೋದರ ಮೇಲೆ ನಿಮ್ಮ ಯಶಸ್ಸು ಕಾಣ್ತದೆ.
ಕಾಂಪಿಟೇಟಿವ್ ಸೊಸೈಟಿದ ಒತ್ತು ರಿಜಿಸ್ಟ್ರಾರ್ ಚಂದ್ರಶೇಖರ ಸುವರ್ಣ ಗುರುಕರ್ಮಿ ವಹಿಸ್ತಿದ್ದರು. ವೆಂಕಟೇಶ ಶಿವಭಕ್ತಿ ಯೋಗ ಸಂಘದ ಕಾರ್ಯಂತರು ವಕೀಲರು ವಸಂತ ಕಾರಂದೂರ್, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಸಂಸ್ಥೆದ ಗುರುಕರ್ಲು ಸದಾನಂದ ಡಿಎಸ್, ಸರ್ವಜ್ಞ IAS ಅಕಾಡೆಮಿದ ನಿರ್ದೇಶಕರು ಸುರೇಶ್ MS ಲೇಸಡ್ ಪಾಲ್ದೆತ್ತೊಂಡಿರು.